ಇವತ್ತು ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ಊಟ ಆಯ್ತಾ? ತುಂಬ ಕಮೆಂಟ್ಸ್ ಬರ್ತಾ ಇತ್ತು, ನಿಮ್ಮ ಮೇಕ್ ಓವರ್ ವಿಡಿಯೋನ ಹಾಕಿ ನಿಮ್ಮ ಮೇಕಪ್ ಹೇಗೆ ಮಾಡ್ತೀರಾ ಅಥವಾ ನಿಮ್ಮ ಮೇಕಪ್ ಆರ್ಟಿಸ್ಟ್ ನಿಮ್ಮನ್ನ ಹೇಗೆ ರೆಡಿ ಮಾಡ್ತಾರೆ ಆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತುಂಬ ಕಮೆಂಟ್ಸ್ ಬರ್ತಿತ್ತು. ಸಿಕ್ಕಾಬಟ್ಟೆ ಸ್ವೆಟ್ ಆಗೋರಿಗೆ ಮೇಕಪ್ ಸ್ಟೇ ಆಗಬೇಕು ಅಂತಂದ್ರೆ ಏನಾದರೂ ಟಿಪ್ಸ್ ಇದೆಯಾ? ಎಷ್ಟೋ ಜನ ನಾನು ಇದು ಮಾಡ್ತೀನಿ, ನಂಗೆ ಸ್ಪಾಂಜ್ ಯೂಸ್ ಮಾಡೋಕ್ಕೆ ಬರಲ್ಲ, ಅದು ಮೇಕಪ್ ಕೇಕಿ ಆಗುತ್ತೆ ಅಂತ. ಡ್ರೈ ಸ್ಕಿನ್ ಇರೋರು ಜಾಸ್ತಿ ಐಸ್ ಕ್ಯೂಬ್ ಮಾಡಬಾರ್ದು, ಐಸ್ ಕ್ಯೂಬ್ ಮಾಡೋದ್ರಿಂದ ಇನ್ನೂ ತುಂಬ ಡ್ರೈ ಸ್ಕಿನ್ ಜಾಸ್ತಿ ಆಗುತ್ತೆ ಅಂತ. ಕೋಮಲ ಅವ್ರೆ, ಯಾವ್ದು ಸೂಟ್ ಆಗುತ್ತೆ? ಪಿಂಕ್ ಹಾಕೋಣ ಅಥವಾ ಮೆರೂನ್ ಹಾಕೋಣ? ಸ್ವಲ್ಪ ನ್ಯೂಡಿಶ್ ಪಿಂಕ್ ಇದೆಲ್ಲ. ಓಕೆ ಓಕೆ, ಈ ಡಿಸೈನ್ ಚೆನ್ನಾಗಿದೆಯಾ? ನಾನು ಸ್ಪೆಷಲಿ ಈ ಫಂಕ್ಷನ್ಗೆ ಅಂತಾನೆ ಈ ಬ್ಲೌಸ್ಗೆ ಇದೇ ಥರ ಡಿಸೈನ್ ಬೇಕು ಅಂತ ಹೇಳಿ ಮಾಡಿಸಿದ್ದು. ಚೆನ್ನಾಗಿದೆ ಅಲ್ಲ? ಸ್ಯಾರಿ ನಾನು ಚಿಕ್ಕಪೇಟೆಗೆ ಹೋಗಿದ್ದೆ, ನಮ್ದು ರೆಗ್ಯುಲರ್ ಒಂದು ಅಂಗಡಿ ಇದೆ, ಸೊ ಅಲ್ಲೇ ನಾನು ಎಲ್ಲ ಸ್ಯಾರೀಸ್ ತೊಗೊಳೋದು. ಸೊ ಹಾಯ್, ನೀವು ಬಂದ್ಬಿಟ್ರಾ? ಇದೇನಿದು ಸ್ವಾತಿ ಬೆಳಗ್ಗೆನೆ ಸಾರಿ ಮೇಕಪ್ಪು ಅಂತ ಫುಲ್ಲು ಹೆಣ್ಮಕ್ಳು ಡೀಪ್ ಡಿಸ್ಕಷನಲ್ಲಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ? ಇವತ್ತು ನಮ್ಮ ಮನೇಲಿ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ. ಸೊ ನಾನು ಕೋಮಲ ಅವ್ರನ್ನ ಕರೆಸಿದ್ದೀನಿ, ಪ್ಲೀಸ್ ನನಗೆ ನಮ್ಮ ಫ್ಯಾಮಿಲಿ ಫಂಕ್ಷನಲ್ಲಿ ನಾನು ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ಬೇಕು, ನನಗೆ ರೆಡಿ ಮಾಡಿಕೊಡಿ ಅಂತ ಹೇಳಿ. ಸೊ ಅವರು ಬೆಳಗ್ಗೆನೇ ಬಂದಿದ್ದಾರೆ. ಬಟ್ ಗೊತ್ತಲ್ಲ, ಹೆಣ್ಮಕ್ಳು ಡಿಸ್ಕಷನ್, ನಾನು ಸೀರೆ ಎಲ್ಲಿ ತೊಗೊಂಡೆ, ನಾನು ಅದನ್ನೆಲ್ಲಿ ಮಾಡಿದೆ ಅಂತ ಆ ಡಿಸ್ಕಷನಲ್ಲಿ ಸ್ವಲ್ಪ ಟೈಮ್ ಆಗಿಬಿಟ್ಟಿದೆ. ಸೊ ಇವಾಗ ನಾನು ರೆಡಿ ಆಗೋಕ್ಕೆ ಅಂತ ಕೂತ್ಕೋಬೇಕು. ಸೊ ಕೋಮಲ ಅವರು ಹೇಗೆ ರೆಡಿ ಆಗ್ತಾರೆ, ಏನು ಫ್ಯಾಮಿಲಿ ಫಂಕ್ಷನ್, ನನ್ನ ಕಂಪ್ಲೀಟ್ ಮೇಕ್ ಓವರ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ. ಏನಕ್ಕೆ ಅಂತಂದರೆ, ನಾನು ತುಂಬ ವೀಡಿಯೋಸಲ್ಲಿ ತುಂಬ ಕಮೆಂಟ್ಸ್ ಬರ್ತಾಯಿತ್ತು, ನಿಮ್ಮ ಮೇಕ್ ಓವರ್ ವಿಡಿಯೋನ ಹಾಕಿ ನಿಮ್ಮ ಮೇಕಪ್ ಹೇಗೆ ಮಾಡ್ತೀರಾ ಅಥವಾ ನಿಮ್ಮ ಮೇಕಪ್ ಆರ್ಟಿಸ್ಟ್ ನಿಮ್ಮನ್ನ ಹೇಗೆ ರೆಡಿ ಮಾಡ್ತಾರೆ ಆ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ತುಂಬ ಕಮೆಂಟ್ಸ್ ಬರ್ತಿತ್ತು. ಸೊ ಇವತ್ತಿನ ನನ್ನ ಯೂಟ್ಯೂಬ್ ಬ್ಲಾಗ್ ಇಸ್ ಗೆಟ್ ರೆಡಿ ವಿತ್ ಮೀ. ಸೊ ಇವಾಗ ನನ್ನ ಮೇಕ್ ಓವರ್ ಸ್ಟಾರ್ಟ್ ಆಗ್ತಾ ಇದೆ. ನನ್ನ ಮೇಕಪ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೆಗ್ಯುಲರ್ ಟೈಮಲ್ಲೂ ಬಿಫೋರ್ ಮೇಕಪ್ ಆಲ್ಸೋ ನಾನು ಕಂಪ್ಲೀಟ್ ಫೇಸ್ ಆ್ಯಂಡ್ ನೆಕ್ನ ಐಸ್ ಕ್ಯೂಬಲ್ಲಿ ರಬ್ ಮಾಡ್ತೀನಿ. ಐಸ್ ಕ್ಯೂಬಲ್ಲಿ ರಬ್ ಮಾಡೋದ್ರಿಂದ ನಿಮಗೆ ಇಫ್ ಇನ್ ಕೇಸ್ ಮುಖ ಪಫಿನೆಸ್ ಇದ್ದರೆ ಅಥವಾ ಪೋರ್ಸ್ ಕಮ್ಮಿ ಆಗುತ್ತೆ ಅಲ್ವಾ, ಪೋರ್ಸ್ ಕಮ್ಮಿ ಆಗುತ್ತೆ ಆ್ಯಂಡ್ ಆಲ್ಸೋ ಮೇಕಪ್ ಲಾಂಗ್ ಲಾಸ್ಟಿಂಗ್ ಸ್ಟೇ ಆಗುತ್ತೆ. ಸೊ ಬಿಫೋರ್ ಮೇಕಪ್ ಐಸ್ ರಬ್ ಮಾಡೋದನ್ನ ಮರಿಬೇಡಿ. ಸೊ ಕೋಮಲ ಅವರೇ, ನನಗೆ ಆ್ಯಕ್ಚುಲಿ ಒಂದು ಡೌಟ್ ಇದೆ, ಆಯಿತಾ? ಇವಾಗ ಯೂಶ್ವಲಿ ನಾನು ತುಂಬಾ ಸ್ವೆಟ್ ಆಗ್ತೀನಿ. ಸೊ ಸಿಕ್ಕಾಬಟ್ಟೆ ಸ್ವೆಟ್ ಆಗೋರಿಗೆ ಮೇಕಪ್ ಸ್ಟೇ ಆಗಬೇಕು ಅಂತಂದರೆ ಏನಾದರೂ ಟಿಪ್ಸ್ ಇದೆಯಾ? ಟ್ರಿಕ್ಸ್ ಅಂತೆಲ್ಲ ಲೈಕ್ ಟಿಪ್ಸ್ ನಿಮಗೆ ಐಸ್ ಕ್ಯೂಬ್ ಮಸಾಜ್ ಮಾಡಬೇಕು ಬಿಫೋರ್. ಯಾಕೆಂದರೆ ನಮಗೆ ಐಸ್ ಕ್ಯೂಬ್ ಮಸಾಜಿಂದ ನಮಗೆ ಪೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳಿದ್ವಲ್ವಾ, ಸೊ ಹಂಗೆ ಸ್ವೆಟ್ ಬರೋದು ಸ್ವಲ್ಪ ನಮಗೆ ಕಂಟ್ರೋಲ್ ಆಗುತ್ತೆ. ಸೊ ಅದಾದ್ಮೇಲೆ ಸ್ವೆಟ್ ಪ್ರೂಫ್ ಮೇಕಪ್ ಅಂತಾನೆ ಇದೆ ನಿಮಗೆ ಮೇಕಪ್ ಓಕೆ ಅದರಲ್ಲಿ. ಸೊ ನೀವು ಅದನ್ನ ಸ್ವೆಟ್ ಪ್ರೂಫ್ ಮೇಕಪ್ ಮಾಡ್ಕೊಂಡ್ರೆ, ಸೊ ಎಸ್ಪೆಷಲಿ ಒಂದು ಅಲ್ಲ, ಇವಾಗ ಎಷ್ಟೋ ಜನ ಸ್ವೆಟ್ ಪ್ರೂಫ್ ಮೇಕಪ್ ಎಲ್ಲ ಮಾಡೋಕ್ಕಾಗಲ್ಲ. ಸೊ ಅಂಥವ್ರಿಗೆ ಏನಾದರೂ ಬೇರೆ ನ್ಯಾಚುರಲ್ ಟಿಪ್ಸ್ ಏನಾದರೂ? ಬಿಫೋರ್ ಮೇಕಪ್ ಐಸ್ ಇಸ್ ದ ಬೆಸ್ಟ್ ಥಿಂಗ್. ಓಕೆ, ಸೊ ಕೇಳಿಸ್ಕೊಂಡ್ರಿ ಅಲ್ಲ, ನಾನು ಹೇಳಿದೆ, ಕೋಮಲ ಅವರು ಅದೇ ಹೇಳ್ತಾ ಇರೋದು. ನೀವು ಮೇಕಪ್ ಮಾಡಬೇಕು ಅಂತಲೇ ಅಲ್ಲ, ಡೈಲಿ ಬೇಸಿಸಲ್ಲೂ ನೀವು ಬೆಳಗ್ಗೆ ಮತ್ತು ನೈಟ್ 2 ಟೈಮು ಫೇಸ್ಗೆ ಐಸ್ ಕ್ಯೂಬ್ ರಬ್ ಮಾಡೋದ್ರಿಂದ ಈವನ್ ನಿಮಗೆ ಪಿಂಪಲ್ಸ್ ಕೂಡ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಪೋರ್ಸ್ ಎಲ್ಲ ತುಂಬ ಮಿನಿಮೈಸ್ ಆಗುತ್ತೆ, ತುಂಬ ಕಂಟ್ರೋಲ್ ಆಗುತ್ತೆ ಆ್ಯಂಡ್ ಈವನ್ ಸ್ಕಿನ್ ನಿಮಗೆ ಕ್ಲಿಯರ್ ಆಗ್ತಾ ಬರುತ್ತೆ. ಸ್ವೆಟ್ ಸ್ಪೆಷಲಿ ನಂತರ ತುಂಬ ಸ್ವೆಟ್ ಆಗೋರಿಗೆ ಸ್ವೆಟ್ ಕಂಟ್ರೋಲು ಆಗುತ್ತೆ. ಓಕೆ, ಕೋಮಲ ಅವ್ರು ಹೇಳ್ತಾ ಇದ್ದಾರೆ, ಡ್ರೈ ಸ್ಕಿನ್ ಇರೋರು ಜಾಸ್ತಿ ಐಸ್ ಕ್ಯೂಬ್ ಮಾಡಬಾರ್ದು, ಐಸ್ ಕ್ಯೂಬ್ ಮಾಡೋದ್ರಿಂದ ಇನ್ನೂ ತುಂಬ ಡ್ರೈ ಸ್ಕಿನ್ ಜಾಸ್ತಿ ಆಗುತ್ತೆ ಅಂತ. ಆಮೇಲೆ ಆಯಿಲ್ ಸ್ಕಿನ್ ಇರೋರು ಅಷ್ಟೇ, ಇನ್ ಕೇಸ್ ನೀವು ಐಸ್ ಕ್ಯೂಬ್ ಮಾಡಬೇಕಂದ್ರೂ ಡೈರೆಕ್ಟ್ ಅಪ್ಲೈ ಮಾಡಬೇಡಿ, ಒಂದು ವೆಟ್ ಕ್ಲಾತ್ ಅಥವಾ ಹ್ಯಾಂಡ್ಕಿ ಏನಾದರೂ ತೊಗೊಂಡು ಅದಕ್ಕೆ ಅದರಲ್ಲಿ ಐಸ್ ಕ್ಯೂಬ್ ಇಟ್ಟು ಆಮೇಲೆ ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ಏನಾಗುತ್ತೆ? ಆಯಿಲ್ ಕಂಟ್ರೋಲ್ ಆಗುತ್ತೆ. ಈ ವಿಡಿಯೋ ನೋಡೋರಿಗೆ ತುಂಬ ಜನ ಅಂದರೆ ಮೇಕಪ್ ಮಾಡೋಕ್ಕೆ ಹೊರಟಾಗ ಎಷ್ಟೋ ಜನ ಹೇಳ್ತಾರಲ್ಲ, ಅಯ್ಯೋ ಹೆಣ್ಮಕ್ಳು ಎಷ್ಟೊತ್ತು ಕೂತ್ಕೊಂಡು ಮೇಕಪ್ ಮಾಡ್ತಾರಪ್ಪ, ಅಯ್ಯೋ ಎಷ್ಟು ರೆಡಿ ಆಗ್ತಾರಪ್ಪ ಅಂತ. ಈ ವಿಡಿಯೋ ಫುಲ್ ನೋಡಿ, ಆವಾಗ ಗೊತ್ತಾಗುತ್ತೆ ಮೇಕಪ್ ಮಾಡೋಕ್ಕಿಂತ ಮುಂಚೆನೂ ಸ್ಕಿನ್ನ ಎಷ್ಟು ಪಾಂಪ್ ಮಾಡ್ತೀವಿ,
ಅಂದರೆ ಇಟ್ ಈಸ್ ಆಲ್ ವೆರಿ ನೆಸೆಸರಿ. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಸ್ಕಿನ್ಗೆ ಮೇಕಪ್ ಹಾಕ್ಬಿಟ್ರೆ ಸ್ಕಿನ್ ತುಂಬಾ ಡ್ಯಾಮೇಜ್ ಆಗುತ್ತೆ, ತುಂಬ ಹಾಳಾಗುತ್ತೆ. ಆ್ಯಂಡ್ ಏನೇನೆಲ್ಲ ಸ್ಟೆಪ್ ಇದೆ ಇವತ್ತು, ಒಂದೊಂದೇ ಸ್ಟೆಪ್ನ ಲೈಕ್ ಕಂಪ್ಲೀಟಾಗಿ ನಮಗೆ ತೋರ್ಸೋಕ್ಕೆ ಹೊರಟಿದ್ದೀವಿ. ಸೊ ತುಂಬ ಪೇಷನ್ಸಿಂದ ಈ ವಿಡಿಯೋನ ಫುಲ್ ನೋಡಿ. ಆಮೇಲಿಂದ ನೆಕ್ಸ್ಟು ಹೆಣ್ಮಕ್ಳು ರೆಡಿ ಆಗಬೇಕಾದ್ರೆ ಎಷ್ಟು ಟೈಮ್ ತೊಗೊಳ್ತೀರಾ, ಯಾಕಿಷ್ಟು ಲೇಟ್ ಆಗುತ್ತೆ ಅಂತೆಲ್ಲ ಕೇಳಬಾರ್ದು. ಚೆನ್ನಾಗಿ ಹೇಳಿದ್ರಿ. ಯೂಶ್ವಲಿ ನಾವು ನಮ್ಮ ಶೂಟ್ಸ್ ಟೈಮಲ್ಲಿ ಅಂದರೆ ಸೀರಿಯಲ್ಲು ಮೂವಿ ಶೂಟ್ಸ್ ಟೈಮಲ್ಲಿ ಎಲ್ಲ ಸ್ವಲ್ಪ ಲೌಡ್ ಮೇಕಪ್ ಇರುತ್ತೆ. ಬಟ್ ಇವಾಗ ನನಗೆ ಅಷ್ಟೊಂದು ಲೌಡ್ ಮೇಕಪ್ ಎಲ್ಲ ಬೇಡ, ಸ್ವಲ್ಪ ನ್ಯಾಚುರಲ್ ಆಗಿ ಕಮ್ಮಿ ಇರಬೇಕು. ಆ ಥರ ಯಾವ ಥರ ಮಾಡ್ತೀರಾ ಮೇಕಪ್? ಇವಾಗ ನಿಮ್ಮ ಫಂಕ್ಷನ್ ಇರೋದು ಡೇ ಆಗಿರೋದ್ರಿಂದ ನಾನು ತುಂಬ ಲೈಕ್ ನ್ಯಾಚುರಲ್ ಆಗಿ ಮೇಕಪ್ ಮಾಡ್ತೀನಿ. ಬಿಕಾಸ್ ಡೇ ಅಲ್ಲಿ ಅಲ್ವಾ, ತುಂಬ ಹೆವಿ ಮೇಕಪ್ ಮಾಡಿದ್ರೆ ಜಾಸ್ತಿ ಮೇಕಪ್ ಮಾಡೋ ಥರ ಫೀಲ್ ಆಗುತ್ತೆ, ಲೈಕ್ ನೋಡೋರ್ಗು ಅಷ್ಟೇ. ಸೊ ಅದಕ್ಕೆ ನಿಮಗೆ ಐ ಮೇಕಪ್ ಆಗಿರ್ಬೋದು, ಬೇಸ್ ಆಗಿರ್ಬೋದು ಎಲ್ಲ ನ್ಯಾಚುರಲ್ ಆಗಿರುತ್ತೆ. ಐ ಮೇಕಪ್ ಎಸ್ಪೆಷಲಿ ಸ್ವಲ್ಪ ಬ್ರೌನಿಶ್ ಕೈಂಡಲ್ಲಿ ನ್ಯೂಡ್ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆಮೇಲೆ ಹೇರ್ ಯಾವ ಥರ ಇದು ಮಾಡ್ತೀರಾ? ನಮ್ಮ ಹೇರು ನಿಮಗೆ ಫ್ರೀ ಹೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏಕೆಂದರೆ ನಂದು ಎಲ್ಲ ಸೀರಿಯಲ್ಗಳಲ್ಲೂ ಆ ಗಂಟು ಆ ಇದು ಆ ಜಡೆ ಎಲ್ಲ ಹಾಕೊಂಡು ನನಗೂ ಬೋರ್ ಆಗೋಗಿತ್ತು. ಅದಕ್ಕೆ ನಾನು ನೋಡ್ಬಿಟ್ಟು ನಿಮಗೆ ಫ್ರೀ ಹೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೆಕ್ಕ ಇಲ್ಲ ಆ ಥರ ಏನಾದ್ರು ಮಾಡಿ ಫ್ರಂಟ್ ವೇರಿಯೇಷನ್ ಮಾಡ್ತೀನಿ. ಓಕೆ. ಕೋಮಲಾ ಅವರೇ, ನೀವು ಎಷ್ಟು ವರ್ಷದಿಂದ ಮೇಕಪ್ ಮಾಡ್ತಿದ್ದೀರಾ? 6 ಇಯರ್ಸಿಂದ ಮಾಡ್ತೀನಿ. 6 ಇಯರ್ಸ್. ಹಾಂ ಮ್ಯಾಮ್. ಓಕೆ. ಅಂದರೆ ನೀವು ಬ್ರೈಟ್ ಶೂಟ್ಸ್ ಮಾಡೋದಾ? ಇಲ್ಲ ಮ್ಯಾಮ್, ನಂದು ಕ್ಲಾಸಸ್ಸು ಅಕಾಡೆಮಿನೂ ಇದೆ. ಓ, ನೀವು ಕ್ಲಾಸಸ್ ತೊಗೊಳ್ತೀರಾ? ಓಕೆ. ಎಲ್ಲಿರೋದು ನಿಮ್ಮ ಅಕಾಡೆಮಿ? ಲಗ್ಗೆರೆ ಬ್ರಿಡ್ಜ್ ನಿಯರ್ ಮಂಜುಶ್ರೀ ಕಲ್ಯಾಣ ಮಂಟಪ ಹತ್ರ ಲೊಕೇಟ್ ಆಗುತ್ತೆ. ನೋಡಿ, ಮೇಕಪ್ ಕ್ಲಾಸಸ್ ತಗೊಳ್ತಾರಂತೆ. ಕಲಿಯೋ ಇಂಟ್ರೆಸ್ಟ್ ಇರೋರು ಪ್ಲೀಸ್ ಡೂ ಕಾಂಟ್ಯಾಕ್ಟ್ ಹರ್. ಸೊ ಇವಾಗ ಸ್ಕಿನ್ ಪ್ರೆಪ್ ಆಗಿ ಐ ಮೇಕಪ್ ಆಗಿದೆ, ಕಂಪ್ಲೀಟ್ ಫಿನಿಶ್ ಆಗಿಲ್ಲ. ಐ ಮೇಕಪ್ ಆಗಿದೆ ಆ್ಯಂಡ್ ಬೇಸ್ ಆಗಿದೆ, ಬೇಸ್ ಕಂಪ್ಲೀಟ್ ಆಗಿದೆ. ಇವಾಗ ಹೈಲೈಟರ್ ಮಾಡ್ತಿದ್ದಿಲ್ಲ, ಹೈಲೈಟ್ ಫೇಸ್ನ ಹೈಲೈಟ್ ಮಾಡ್ತಿದ್ದಾರೆ. ಪಿಕ್ಚರ್ ಅಭಿ ಬಾಕಿ ಹೇ. ಸೊ ಇದೇನಕ್ಕೆ ಹೈಲೈಟರ್ ಯೂಸ್ ಮಾಡೋದು? ನಮಗೆ ಹೈಲೈಟ್ ಮಾಡೋದ್ರಿಂದ ನಮಗೆ ಏನು ಹೈಲೈಟ್ ಪಾರ್ಟ್ ಮಾಡ್ತೀವೋ ಸೊ ಅದು ನಮಗೆ ಲೈಕ್ ಸ್ವಲ್ಪ ಹೈಲೈಟಾಗಿ ಕಾಣುತ್ತೆ. ಮತ್ತು ಮೇಕಪ್ಪು ಅಷ್ಟೇ, ಅಂಡರ್ ಐಸ್ ಎಲ್ಲ ಡಾರ್ಕ್ ಸರ್ಕಲ್ ಸ್ವಲ್ಪ ಇರುತ್ತಲ್ವಾ, ಸೊ ಅವಾಗ ನಮಗೆ ಕವರೇಜು ನೀಟಾಗಿ ಸಿಗುತ್ತೆ ಅನ್ನೋದು ಕಾರಣಕ್ಕೆ ಹೈಲೈಟ್ ಮಾಡ್ತೀವಿ. ಒಂದು ಬೇಸಿಕ್ ಥಿಂಗು, ಎಷ್ಟೋ ಜನ ನಾನು ಇದು ಮಾಡ್ತೀನಿ, ನಂಗೆ ಸ್ಪಾಂಜ್ ಯೂಸ್ ಮಾಡೋಕ್ಕೆ ಬರಲ್ಲ, ಅದು ಮೇಕಪ್ ಕೇಕಿ ಆಗುತ್ತೆ ಅಂತ. ಆ್ಯಕ್ಚುಲಿ ಸ್ಪಾಂಜ್ ಯೂಸ್ ಮಾಡಬೇಕಾದ್ರೆ ಅದು ಡ್ರೈ ಯೂಸ್ ಮಾಡಬಾರ್ದು, ವೆಟ್ ಮಾಡಿಕೊಂಡು ಸ್ಪಾಂಜ್ನ ಯೂಸ್ ಮಾಡಬೇಕು. ಸೊ ವೆಟ್ ಮಾಡ್ಕೊಂಡು ಯೂಸ್ ಮಾಡಿದಾಗ ನಿಮಗೆ ಮೇಕಪ್ ನೀಟಾಗಿ ಕೂರುತ್ತೆ. ಆ್ಯಂಡ್ ಆಲ್ಸೋ ನೀವು ಚೂಸ್ ಮಾಡೋ ಪ್ರಾಡಕ್ಟ್ಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಲೈಕ್ ನಿಮ್ಮ ಫಸ್ಟ್ ಆಫ್ ಆಲ್ ಸ್ಕಿನ್ ಮೇಲೆ ಹಾಕ್ತಾ ಇರೋದು. ಸ್ಕಿನ್ ಇಸ್ ಅ ವೆರಿ ಸೆನ್ಸಿಟಿವ್ ಥಿಂಗ್. ಅದು ಮುಖದಲ್ಲಿ ನಿಮಗೆ ಲೈಕ್ ಯಾವುದಾದ್ರೂ ಲೈಕ್ ಸ್ವಲ್ಪ ಕೆಳದ ಮಟ್ಟದ ಪ್ರಾಡಕ್ಟ್ಸು ಅಥವಾ ಇದೆಲ್ಲ ಯೂಸ್ ಮಾಡಿದ್ರೆ ನಿಮಗೆ ಸ್ಕಿನ್ ಹಾಳಾಗುತ್ತೆ, ರ್ಯಾಷಸ್ ಆಗೋದು, ಪಿಂಪಲ್ಸ್ ಆಗೋದು, ಇನ್ನೂ ಬೇರೆ ಥರ ಲೈಕ್ ಸ್ಮಾಲ್ ಬಬಲ್ಸ್ ಥರ ಆಗೋದು, ಇದೆಲ್ಲ ನಾನು ನೋಡಿದ್ದೀನಿ. ಸೊ ಮೇಕಪ್ ಪ್ರಾಡಕ್ಟ್ಸ್ ಚೂಸ್ ಮಾಡೋದು ಕೂಡ ಬ್ರ್ಯಾಂಡ್ ವೈಸಲ್ಲೇ ಹೋಗಬೇಕು. ಆದಷ್ಟು ಬ್ರ್ಯಾಂಡ್ ವೈಸ್ ಐರನ್ ಬ್ರ್ಯಾಂಡ್ಸ್ ಹೋದ್ರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಬರುತ್ತೆ, ನಿಮಗೆ ಸ್ಕಿನ್ನಿಗೂ ಏನು ಹಾರ್ಮ್ ಆಗಲ್ಲ. ಸೊ ಸ್ಕಿನ್ ಪ್ರೆಪ್ ಮಾಡಬೇಕಾದ್ರೂ ಅಷ್ಟೇ ನೀಟಾಗಿ ಸ್ಕಿನ್ ಪ್ರೆಪ್ ಮಾಡಬೇಕು. ಜಸ್ಟ್ ಬರೀ ಮಾಯ್ಶ್ಚರೈಸರ್ ಅಂತ ಹೇಳ್ಬಿಟ್ಟು ಮಾಯ್ಶ್ಚರೈಸರ್ ಇವಾಗ ಹೇಳಿ ವಾಟ್ ಹೌ ಟು ಪ್ರೆಪ್ ದ ಸ್ಕಿನ್. ಮೇನ್ ಥಿಂಗ್ ಫಸ್ಟು ಕ್ಲೆನ್ಸ್ ಮಾಡಬೇಕು ಫೇಸ್ನ. ಕ್ಲೆನ್ಸ್ ಆದಮೇಲೆ ನಿಮಗೆ ಟೋನರ್ ಯೂಸ್ ಮಾಡಬೇಕು. ಟೋನರ್ ಯೂಸ್ ಆದಮೇಲೆ ಮಾಯ್ಶ್ಚರೈಸರು, ಪ್ರೈಮರ್ ಕಂಪಲ್ಸರಿ ಯೂಸ್ ಮಾಡಬೇಕು. ಮಾಯ್ಶ್ಚರೈಸರ್ ಯೂಸ್ ಮಾಡಿರ್ತೀವಿ ಅಂದ್ಬಿಟ್ಟು ಪ್ರೈಮರ್ನ ಸ್ಕಿಪ್ ಮಾಡಿದ್ರೆ ನಮಗೆ ಸ್ಕಿನ್ಗೂ ಮತ್ತು ಬೇಸ್ಗೂ ಒಂದು ಲೇಯರ್ ಥರ ಕ್ರಿಯೇಟ್ ಆಗುತ್ತೆ. ಪ್ರೈಮರ್ ಯೂಸ್ ಮಾಡೋದ್ರಿಂದ ನಮಗೆ ಸ್ಕಿನ್ನಿಗೆ ಡೈರೆಕ್ಟಾಗಿ ಫೌಂಡೇಶನ್ ಯೂಸ್ ಮಾಡಲ್ಲ ಅಲ್ವಾ, ಸೊ ಅವಾಗ ನಮಗೆ ಸ್ಕಿನ್ನು ಹಾಳಾಗೋದು ಕಮ್ಮಿ ಆಗುತ್ತೆ. ಸೊ ರೆಗ್ಯುಲರಾಗಿ ಯೂಸ್ ಮಾಡೋರು ಪ್ರೈಮರ್ನ ಕಂಪಲ್ಸರಿ ಯೂಸ್ ಮಾಡಬೇಕು. ಓಕೆ. ಸೊ ಈ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ಇವಾಗಾದರೂ ಗೊತ್ತಾಯ್ತಾ? ಲೈಕ್ ಬಿಗಿನರ್ಸ್ ಮೇಕಪ್ ಮಾಡಬೇಕು ಅಂತ ಇಷ್ಟರವ್ರಿಗೆ ಎಷ್ಟೊಂದು ಟಿಪ್ಸ್ಗಳು ಸಿಗ್ತಾ ಇದೆ. ಅದಕ್ಕೆ ಹೇಳೋದು, ನಿಮ್ಮ ಸ್ವಾತಿ ಚಾನಲ್ನ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾನೆ ಇರಿ.
ಆ್ಯಕ್ಚುಲಿ ದಿಸ್ ಇಸ್ ಮೈ ಫೇವ್ರೆಟ್ ಪಾರ್ಟ್, ಕಾಂಟೋರಿಂಗ್. ನಾನು ಯೂಶ್ವಲಿ ನಾರ್ಮಲ್ ಆಗೋ ಅಷ್ಟೇ ನಾನು ನೋಸ್ ಕಾಂಟೋರಿಂಗ್ ಮತ್ತು ಜಾ ಲೈನ್ಸು ಇದು ಕಾಂಟೋರಿಂಗ್ ಮಾಡ್ತಾನೆ ಇರ್ತೀನಿ. ಬಿಕಾಸ್ ನಂದು ಒಂಥರ ರೌಂಡ್ ಫೇಸು ಅಲ್ಲ, ಹೋಲು ಅಲ್ಲ, ಇದು ಬೇರೆ ನಂಗೆ ಹಿಂಗೆ ಬಿಟ್ಟೇ ಬಿಡುತ್ತಲ್ಲ. ಸೊ ಕಾಂಟೋರಿಂಗ್ ಬಗ್ಗೆ ಏನಾದರೂ ಟಿಪ್ಸ್ ಇದೆಯಾ? ಲೈಕ್ ರೌಂಡ್ ಯಾವುದೇ ಫೇಸ್ ಇದ್ರೂ ಒಂದು ಆ್ಯಂಗಲಿಗೆ ತೊಗೊಂಬರೋದಕ್ಕೆ ಕಾಂಟೋರ್ ಮಾಡಿ. ಬಿಕಾಸ್ ಓವಲ್ ಶೇಪು ನಾರ್ಮಲ್ ಶೇಪು, ಸೊ ಅದಕ್ಕೆ ರೌಂಡ್ ಫೇಸ್ ಇರ್ಬೋದು, ಉದ್ದ ಫೇಸ್ ಇರ್ಬೋದು. ಕಾಂಟೋರ್ ಮಾಡೋದ್ರಿಂದ ಓವಲ್ ಶೇಪ್ ಕಾಣುತ್ತೆ. ಸೊ ನಮಗೆ ಏನು ಚಬ್ಬಿ ಇರುತ್ತಲ್ಲ, ಚಬ್ಬಿನೆಸ್ ಎಲ್ಲ ಕಟ್ ಡೌನ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಾಂಟೋರ್ ಮಾಡ್ತೀವಿ. ನಾನು ಸಣ್ಣ ಆಗಲಿ ದಪ್ಪ ಆಗಲಿ ಫಸ್ಟ್ ಕಾಣಿಸೋದೆ ನನ್ನ ಫೇಸಲ್ಲಿ. ಆ್ಯಂಡ್ ಇದೊಂದು ಡಬಲ್ ಚಿನ್. ಸೊ ಈ ಕಾಂಟೋರ್ ನನಗೆ ಎಷ್ಟು ಹೆಲ್ಪ್ ಮಾಡುತ್ತೆ ಡಬಲ್ ಚಿನ್ ಎಲ್ಲ ತೆಗಿಯೋಕ್ಕೆ ಅಂದರೆ ಇಟ್ ಹ್ಯಾಸ್ ಬಿಕಮ್ ಒನ್ ಆಫ್ ಮೈ ಫೇವ್ರೆಟ್ ಪ್ರಾಡಕ್ಟ್. ಸೊ ಇವಾಗ ಮೇಕಪ್ ಕಂಪ್ಲೀಟ್ ಆಗಿದೆ, ಹೇರ್ ಸ್ಟೈಲ್ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ತನಕ ನನಗೆ ಸ್ವಲ್ಪ ನನಗೆ ಎನರ್ಜಿ ಬೇಕಾಗಿತ್ತು, ನನಗೆ ನಾನು ಪ್ಯಾಂಪರ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ನಾನು ಕೇಳಿದೆ ಕೋಮಲ ಅವ್ರಿಗೆ, ನಾನು ಜಾಸ್ತಿ ಕಾಫಿ ಟೀ ಕುಡಿಯಲ್ಲ ಅಂತಂದರು. ಆ ಧೈರ್ಯದ ಮೇಲೆ ನಾನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಓಕೆ, ಸೊ ನನಗೆ ಗೊತ್ತಿರೋ ಅಂಥ ವಿಷಯ ನಾನು ಹೇಳ್ತೀನಿ. ಯೂಶ್ವಲಿ ನನಗೆ ತುಂಬ ತಿನ್ ಹೇರ್ ಇದೆ. ಸೊ ಹಾಗಾಗಿ ನಾನು ಕ್ರಿಂಪಿಂಗ್ ಮಾಡಿಸ್ತೀನಿ. ಕ್ರಿಂಪಿಂಗ್ ಮಾಡಿಸೋದ್ರಿಂದ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಕಾಣಿಸುತ್ತೆ, ಕೂದಲು ವಾಲ್ಯೂಮ್ ಕೊಡುತ್ತೆ ಕ್ರಿಂಪಿಂಗು. ಸೊ ಬೇರೆ ಇನ್ನೇನು ಮಾಡ್ಬೋದು? ಅದೇ ಕ್ರಿಂಪ್ ಮಾಡೋದ್ರಿಂದ ವಾಲ್ಯೂಮು. ಬಟ್ ಹೀಟು ಡೈಲಿ ಯೂಸ್ ಮಾಡ್ತೀರಾ ಅಂದರೆ ಹೀಟ್ ಪ್ರೊಟೆಕ್ಟರ್ನ ಯೂಸ್ ಮಾಡಿ ಆಮೇಲೆ ಹೀಟ್ನ ಲೈಕ್ ಸ್ಟ್ರೈಟ್ನರೋ ಕ್ರಿಂಪರ್ ಏನು ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ, ನಮ್ಮ ಸಜೆಷನ್. ಡೆಫಿನೆಟ್ಲಿ, ಬಿಕಾಸ್ ನಾವಂತೂ ಯೂಶ್ವಲಿ ಎವ್ರಿ ಡೇ ಕ್ರಿಂಪಿಂಗು, ಹೇರ್ ಸ್ಟ್ರೈಟ್ನಿಂಗು, ಕರ್ಲ್ಸ್ ಅಂತ ಮಾಡಿಸ್ತಾನೆ ಇರ್ತೀವಿ. ಸೊ ಹೇರ್ ತುಂಬ ಡ್ಯಾಮೇಜ್ ಆಗುತ್ತೆ, ಬ್ರೇಕ್ ಆಗುತ್ತೆ, ಹೇರ್ ಫಾಲ್ ಜಾಸ್ತಿ ಆಗುತ್ತೆ. ಸೊ ಹೀಟ್ ಪ್ರೊಟೆಕ್ಟರ್ ಯೂಸ್ ಮಾಡೋದ್ರಿಂದ ಸ್ವಲ್ಪ ಡ್ಯಾಮೇಜ್ ಆಗೋದು ಒಂದು ಸ್ವಲ್ಪ ಪರ್ಸೆಂಟೇಜ್ ಕಮ್ಮಿ ಆಗುತ್ತೆ ಅಲ್ವಾ? ಹಾಂ ಮ್ಯಾಮ್, ಹೌದು. ಹೇಗೆ ಕಾಣಿಸ್ತಾ ಇದ್ದೀನಿ? ಓಕೆ, ಸೊ ನೋಡಿದ್ರಿ ಅಲ್ವಾ ಇವತ್ತಿನ ಈ ನನ್ನ ಗೆಟ್ ರೆಡಿ ವಿತ್ ಮೀ ಬ್ಲಾಗಲ್ಲಿ ನಿಮಗೆ ತುಂಬ ಸ್ಕಿನ್ ಪರ್ಪ್ ಮಾಡೋ ಟಿಪ್ಸ್ಗಳು ಸಿಕ್ತು, ಮೇಕಪ್ ಟಿಪ್ಸ್ ಸಿಕ್ತು, ಹೇರ್ ಸ್ಟೈಲ್ಸ್ ಟಿಪ್ ಸಿಕ್ತು. ಆ್ಯಂಡ್ ನಾನು ಹೇಗೆ ರೆಡಿ ಆಗ್ತೀನಿ ಅಂತಲೂ ಎಲ್ಲ ಕಂಪ್ಲೀಟಾಗಿ ನೋಡಿದ್ರಿ ಅಲ್ವಾ. ಸೊ ಇನ್ನೂ ನಿಮಗೇನಾದರೂ ಮೇಕಪ್ ಬಗ್ಗೆ ಅಥವಾ ಹೇರ್ ಸ್ಟೈಲ್ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಆ್ಯಂಡ್ ಬೇರೆ ಇನ್ನೂ ಯಾವುದಾದ್ರೂ ವೀಡಿಯೋಸ್ಗಳು ನಾನು ಮಾಡಬೇಕು ಅಂತ ನಿಮಗೆ ಇಷ್ಟ ಇದ್ದರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹೋಪ್ ಈ ನನ್ನ ಮೇಕ್ ಓವರ್ ಲುಕ್ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಆಲ್ರೆಡಿ ಇವಾಗ ನಾನು ರೆಡಿ ಆಗ್ತಾ ಫಂಕ್ಷನಿಗೆ ಲೇಟ್ ಆಗಿಬಿಡ್ದೆ. ಇನ್ನೂ ಲೇಟ್ ಆದರೆ ಫಂಕ್ಷನ್ನೇ ಮುಗಿದೋಗುತ್ತೆ ಅಷ್ಟೇ. ಸೊ ನಾನು ಫಂಕ್ಷನಿಗೆ ಹೋಗಬೇಕು. ಅಲ್ಲಿ ಫಂಕ್ಷನ್ ಎಲ್ಲ ಹೇಗೆ ನಡೆಯುತ್ತೆ ಅಂತ ಇನ್ನೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನ ತೋರಿಸ್ತೀನಿ. ಅಲ್ಲಿ ತನಕ ಏನು ಮಾಡಬೇಕು ಹೇಳಿ? ನಿಮ್ಮ ಸ್ವಾತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಬೆಲ್ ಬಟನ್ನ ಪ್ರೆಸ್ ಮಾಡಬೇಕು. ಆ್ಯಂಡ್ ಇನ್ನೇನೇ ನಿಮ್ಮ ಅನಿಸಿಕೆ ಅಭಿಪ್ರಾಯ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ತೀರಲ್ಲ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಾನು ನಿಮ್ಮ ಸ್ವಾತಿ.